ಆಗಿದೆಯಂತೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಇದೆ ಮತ್ತೆ ಮನೆ ಕಡೆ ಸ್ವಲ್ಪ ತೊಂದರೆ ಇದೆ. ಅದಕ್ಕೋಸ್ಕರ ನಮ್ಗೆ ಇನ್ಸ್ಟಾಗ್ರಾಮ್ ಮಾಡಿ ಬಂದಿದ್ದೀವಿ. ಬಂದ್ಮೇಲೆ ಇಲ್ಲಿ ಔಷಧಿ ಕೊಟ್ಟರು, ಕೊಟ್ಟಿದ್ಮೇಲೆ ಏನಾಯ್ತು ಇವಾಗ ಬ್ಯಾಕ್ ಸ್ವಲ್ಪ ಏನೋ ಬರುತ್ತೆ. ಮತ್ತೆ ನಮ್ ಮನೆ ಕಡೆ ಯಾರು ಏನೋ ಮಾಡಿದಾರೆ ಅಂತ ಬೇರೆ ಕಡೆ ಕೇಳಿದ್ವಿ. ಇಲ್ಲಿ ಬಂದ್ರೆ ಪರಿಹಾರ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ಮತ್ತೆ ಇನ್ಸ್ಟಾಗ್ರಾಮ್ ನೋಡಿದ್ವಿ. ಮತ್ತೆ ನಮ್ ಬ್ರದರ್ ಹೇಳಿದ್ರು ಬನ್ನಿ ಅದಕ್ಕೆ ಇಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿ ಬಂದಿದ್ವಿ. ಒಳ್ಳೇದಾಗುತ್ತೆ ಅಂತ ನಂಬಿ ಬಂದಿದ್ವಿ. ಒಳ್ಳೇದು ಆಗಿದೆಯಂತೆ, ಅದಕ್ಕೋಸ್ಕರ ನಾವು ಬಂದಿರುವ ಪಿಶಾಚಿ ಅಂದ್ರೆ ಕೆಲವೊಂದು ಕ್ವಶನ್ ಮಾರ್ಕ್ ಮಾಡ್ತಾರೆ. ಇವಾಗ ಸ್ವಲ್ಪ ಜನ ನಮ್ಮಲ್ಲ ಮೂಢನಂಬಿಕೆ ಅದು ಇದು ಅಂತಾರೆ. ಇವಾಗ ಅವ್ರವ್ರದ್ದು ಸಮಸ್ಯೆ ಬಂದ್ರೆ ಮಾತ್ರನೇ ಅವ್ರಿಗೂ ಗೊತ್ತಾಗೋದು, ನೋವು ಗೊತ್ತಾಗೋದು. ಇವಾಗ ಒಂದು 13 ಜನ ಬಂದಿದ್ದಾರೆ. 13 ಜನ ಒಂದು ಕ್ಲಿಯರ್ ಮಾಡ್ತಾ ಇದೀವಿ. ಅದು ನಿಮ್ಗೂ ಗೊತ್ತಿರುತ್ತೆ. ಇವಾಗ ನೀವು ವಿಡಿಯೋ ತಗೊಂಡಿರ್ತೀರಾ, ಅವ್ರ ಕಷ್ಟ ಬಂದಿದ್ರೆ ಮಾತ್ರನೇ ಅವ್ರು ಬರ್ತಾರೆ. ಯಾಕಂದ್ರೆ ಅಷ್ಟು ಜನದಲ್ಲಿ ಬಂದು ನಿಂತ್ಕೊಂಡು ಯಾರು ಆಡ್ತಾರ, ಆಡಲು ಸಾಧ್ಯ ಇಲ್ಲ. ಅದಕ್ಕೆ ಬಂದು ಇಲ್ಲಿ ಬಂದಿದ್ದಾರೆ. ಅದು ಗಾಳಿನೋ ದೇವನೋ ಏನೋ ಸಮಸ್ಯೆ ಇರುತ್ತೆ, ಅದು ನೋಡಿ ಕ್ಲಿಯರ್ ಮಾಡಿ ಕಳಿಸ್ತಾ ಇದೀವಿ. ಅದು ಬರೀ ₹100 ಟೋಕನಲ್ಲೇ ಕಳಿಸ್ತಾ ಇದೀವಿ. ಬೇಕಾದ ಮಹಾಶಕ್ತಿ ಪೀಠದಲ್ಲಿ ಏನ್ ವಿಶೇಷವಾದ ಪೂಜೆ ಯಾವತ್ತು ಏನು? ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ, ಮಹಾಮಂಗಳಾರತಿ ಅಭಿಷೇಕ ಎಲ್ಲ ಇರುತ್ತೆ. ಅಮಾವಾಸ್ಯೆಗೆ ಬಂದು ಬಲಿ ಪೂಜೆ ಇರುತ್ತೆ. ಬರೋ ಭಕ್ತಾದಿಗಳಿಗೆ ಚಿಕನ್ ಮಟನ್ ಅವತ್ತು ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಂದ್ರೆ ಚಿಕನ್ ಮಟನ್ ನೈವೇದ್ಯವಾಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾ ಇದೀವಿ ಎಲ್ಲಾ ಭಕ್ತಾದಿಗಳಿಗೂ. ಆಮೇಲೆ ಅಷ್ಟಕಾಲಿ ಇದೆ. ಇವಾಗ ಕಾಟೇರಮ್ಮ 54 ಅಡಿದು ಕಾಳಿಕ ಮೋಷಣ ಕಾಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಡಿಸೆಂಬರ್ 1-2ಗೆ. ಕಾಟೆ ಬೇಕಾದ 108 ಅದಿ ಇದೆ. ವಿಶೇಷ ಪೂಜೆ ಅಂದ್ರೆ ಇಲ್ಲಿ ಬಂದಿರೋ ಭಕ್ತಾದಿಗಳು ಏನೇ ಸಮಸ್ಯೆ ಇದ್ರೂ 100% ರಿಸಲ್ಟ್ ಕೊಟ್ಟು ಕಳಿಸ್ತಾ ಇದೀವಿ.